ಇದು ಟ್ಯೂಸ್ಡೇ ವ್ಲಾಗ್. ಬಟ್ಟೆಗಳು ಒಣಗಾಕಿದೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಯಕ್ಷಿತ್ ಇವತ್ತು ನಾರ್ಮಲ್ ಟೈಮ್ಗಿಂತ ಸ್ವಲ್ಪ ಬೇಗನೆ ಎದ್ದಿದ್ದ. ಹಾಗಾಗಿ ಅವನಿಗೆ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಇಟ್ಬಿಟ್ಟು ನೆನ್ನೆ ಇಡ್ಲಿಗೆ ಅಂದ್ಬಿಟ್ಟು ರುಬ್ಬಿಟ್ಟಿದ್ದೆ. ಯಾಕೋ ಹುಳಿನೇ ಬಂದಿರಲಿಲ್ಲ. ಅವರೆಕಾಳನ್ನ ಕೂಡ ನೆನೆಸಿದೆ, ಚಿದಕ್ಬೇಳೆಕಾಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿದಕ್ಬಿಟ್ಟು ಈ ಥರ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಒಣಗಿದ ಮೇಲೆ ಇದರಿಂದ ನಾವು ಉಪ್ಸಾರು ಮತ್ತು ಸಾಂಬಾರನ್ನ ಮಾಡ್ಕೋಬೋದು. ಸಿಪ್ಪೆಗಳನ್ನ ನಾನು ಒಂದು ಕಡೆ ಹಾಕ್ತೀನಿ. ನಮ್ಮ ಮನೆ ಮುಂದೆ ಸೀಮೆ ಹಸು ಬರುತ್ತೆ, ಬಂದು ಮೇಯ್ಕೊಂಡು ಹೋಗುತ್ತೆ. ಹಾಗೆ ಊರಿಂದ ಬರಬೇಕಾದ್ರೆ ಹುಳ್ಳಿಕಾಳನ್ನ ತೊಗೊಂಡು ಬಂದಿದ್ದೆ. ಅವ್ವ ಕ್ಲೀನ್ ಮಾಡಿಕೊಡ್ತೀನಿ ಕೊಡು ಅಂತಂದರು. ಈ ಥರ ಮೊರದಲ್ಲಿ ಕೇರ್ಕೊಳ್ಳೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ. ಯಕ್ಷಿತ್ ಇವತ್ತು ನನ್ನ ಫೋನ್ನ ಹೊಡೆದಾಕಿದ್ದಾನೆ. ಹಾಗೆ ಅವನಿಗೆ ಮಾರ್ನಿಂಗ್ ಸ್ನಾನ ಮಾಡಿಸಿರಲಿಲ್ಲ, ಈವ್ನಿಂಗ್ ಸ್ನಾನ ಮಾಡಿಸಿ ಹಾಗೆ ಹುಳ್ಳಿಕಾಳನ್ನ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅದರಿಂದ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನೆಸಿ ಇಡ್ತಿದ್ದೀನಿ. ಹಾಗೆ ನಾನು ಚಿದಕ್ಬೇಳೆಕಾಳನ್ನ ಒಂದು 2 hours ಅಷ್ಟೇ ಒಣಗಾಕಿದ್ದು. ಎಷ್ಟು ಒಣಗಿದೆ ನೋಡ್ತಾ ಇರ್ಬೋದು. ಬಿಸಿಲು ತುಂಬ ಇರೋದ್ರಿಂದ ಬೇಗ ಒಣಗುತ್ತೆ. ಹಾಗೆ ತರಕಾರಿ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಇವತ್ತಿನ ಡಿನ್ನರ್ಗೆ ನಾನು ಮುದ್ದೆ ಮತ್ತು ಅವರೆಕಾಳು ಉಪ್ಸಾರನ್ನ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್.